ಒಂದು ಸತಿ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಬೆಳೆಯನ್ನು ರೈತ ಬೆಳಿತಾನೆ. ತುಂಬ ಚೆನ್ನಾಗಿ ಈ ಹತ್ತಿ ಬೆಳೆ ಏನಾಗುತ್ತೆ, ಬೆಳೀತಾ 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 ಹೋಗುತ್ತೆ, ಸರಿಯಾಗಿ ಕಾಯಿಗಳನ್ನು ಬಿಡುತ್ತೆ. ಈ ಕಾಯಿ ಬಿಟ್ಟಂಗೆ ಅವನೇನು ಮಾಡ್ತಾನೆ, ಲೋನ್ ಮಾಡ್ತಾನೆ, ದುಡ್ಡು ಮಾಡ್ತಾನೆ, ಹಬ್ಬ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಕಾಯಿ ನೋಡಿ ನೋಡಿ. ನೆಕ್ಸ್ಟ್ ಆ ಕಾಯಿ ಚೆನ್ನಾಗಿ ಬಿಡುತ್ತೆ, ಅದಕ್ಕೆ ತಕ್ಕ ಹಾಗೆ ಅವನು ಪಾಪ ಔಷಧಿಗಳನ್ನು ಗೊಬ್ಬರಗಳನ್ನು ಖರ್ಚು ಮಾಡ್ತಾನೆ ಮತ್ತು ಮಜಾನೂ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಆದರೆ ಈ ಹತ್ತಿ ಹಣ್ಣು ಹೊಡೆದಾಗ ಏನು ಬರುತ್ತಲ್ವ, ಆ ಹತ್ತಿ ಎಲ್ಲ ಏನಾಗಿರುತ್ತೆ, ಹುಳುಕಾಗಿರುತ್ತೆ. ಆಟೋಮೆಟಿಕ್ಕಾಗಿ ರೈತ ಹತ್ತಿ ಬೆಳೆಯನ್ನು ನೋಡಿ ಸಾಲ ಮಾಡ್ದ, ಆ ಹುಳುಕನ್ನು ನೋಡಿ ಅಲ್ಲಿಂದ ಬರ್ತಕ್ಕಂಥ ಹತ್ತಿಯ ಹತ್ತಿಯ ಉತ್ಪನ್ನ ಕಡಿಮೆ ಆಗಿಬಿಡತ್ತೆ, ರೈತ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆತ್ಮಹತ್ಯೆಗಳು ಪ್ರಾರಂಭ ಆಗುತ್ತೆ. ನಮ್ಮ ಜೈವಿಕ ತಂತ್ರಜ್ಞಾನದ ವಿಜ್ಞಾನಿಗಳು ಸುಮ್ಕೆ ಇರೋದಿಲ್ಲ. ಆ ಬೋಲ್ ಕೀಟನ ಹೆಂಗೆ ಸಾಯಿಸಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ. ಇದನ್ನು ಯಾವುದೇ ಔಷಧಿಗಳನ್ನು ಬಳಸಿ ಸಾಯಿಸಕ್ಕೆ ಬರೋದಿಲ್ಲ. ಮತ್ತು ಹೆಂಗೆ ಸಾಯಿಸೋದು? ಸೇಮ್ ನಮ್ಮ ಹತ್ತಿ ಗಿಡದ ಜೀವಕೋಶದ ನ್ಯೂಕ್ಲಿಯಸನ್ನು ತಗೊಳ್ತಾರೆ, ಅದರ DNA ಹೊರಗಡೆ ತೆಗಿತಾರೆ. ಅದೇ ರೀತಿ ಒಂದು ಬ್ಯಾಕ್ಟೀರಿಯಾನ ಸಂಶೋಧನೆ ಮಾಡ್ತಾರೆ. ಆ ಬ್ಯಾಕ್ಟೀರಿಯಾದ DNA ತಗೊಳ್ತಾರೆ. ಈ ಬ್ಯಾಕ್ಟೀರಿಯಾದ DNA ಈ ಕ್ರೈ ಅಂತಕ್ಕಂಥ ಪಾರ್ಟನ್ನು ತಗೊಂಡು ಬಂದು ಹತ್ತಿ ಗಿಡದಲ್ಲಿ ಲೈಗೇಜ್ ಮಾಡ್ತಾರೆ, ಹತ್ತಿ ಗಿಡದಲ್ಲಿ ಫಿಕ್ಸ್ ಮಾಡ್ತಾರೆ. ಇದರಿಂದ ಒಂದು ಹತ್ತಿ ಗಿಡವನ್ನು ಬೆಳೀತಾರೆ. ಬ್ಯಾಸಿಲಸ್ ತೊರಂಜಿನ್ಸ್ ಅನ್ನೋ ಬ್ಯಾಕ್ಟೀರಿಯಾದ DNA ಹೊಂದಿರತಕ್ಕಂಥ ಈ ಹತ್ತಿ ಗಿಡವನ್ನು ಏನು ಮಾಡ್ತಾರೆ ಅವರು, BT ಹತ್ತಿ ಅಂತ ಕರೀತಾರೆ. BT ಅಂದರೆ ಸಿಂಪಲ್ ಬ್ಯಾಸಿಲಸ್ ತೊರಂಜಿನಿಸಿಸ್ ಎಂಬ ಬ್ಯಾಕ್ಟೀರಿಯಾದ DNA ತುಣುಕನ್ನು ಹೊಂದಿರತಕ್ಕಂಥ ಹತ್ತಿ ಅಂತ ಅರ್ಥ ಸ್ನೇಹಿತರೆ.